ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡೋಣ ಅಂದ್ಕೊಂಡಿದ್ದೀನಿ. ಕ್ಯಾರೆಟನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದ್ರ ಮೇಲೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಹಲ್ವಾಕ್ಕೆ ಏನೇನು ಬೇಕು ಅಂತ ಸಾಮಾನು ನೋಡೋಣ. ತುಪ್ಪ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಹಾಲು, ಏಲಕ್ಕಿ ಪುಡಿ, ಕ್ಯಾರೆಟ್. ಬನ್ನಿ, ಒಲೆ ಮೇಲೆ ಬಾಣಲಿ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ ಸ್ವಲ್ಪ ಫ್ರೈ ಮಾಡೋಣ. ಫ್ರೈ ಆಯಿತು, ಹೀಗೆ ತೆಗೆದಿಟ್ಕೊಳ್ಳೋಣ. ಅದೇ ಬಾಣಲಿಗೆ ಕ್ಯಾರೆಟ್ ಹಾಕೋಣ. ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಆಮೇಲೆ ನಾವು ಹಾಲು ಇಟ್ಕೊಂಡಿದ್ವಲ್ಲ, ಹಾಲು ಹಾಕೋಣ. ಹಾಲು ಹಾಕಿ ಇದು ಚೆಂದಾಗಿ ಬೇಯಕ್ಕೆ ಬಿಟ್ಬಿಡೋಣ. ಮಧ್ಯೆ ಮಧ್ಯೆ ಈ ಥರ ಗೂರಾಡ್ತಾ ಇರಬೇಕು. ಬೇಯೋ ತನಕ ಇದನ್ನು ಕ್ಲೋಸ್ ಮಾಡಿಡೋಣ. ಬೇಯಲಿ ಅದು ಚೆಂದಾಗಿ. ಓಕೆನಾ? ಬನ್ನಿ ನೋಡೋಣ ಕ್ಯಾರೆಟ್ ಬೆಂದಿದೆನಾ ಅಂತ. ಬೆಂದಿದೆ, ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಬಾಯಿಗೆ ಹಾಕೊಂಡು ತಿಂದರೆ ಗೊತ್ತಾಗುತ್ತೆ ಬೆಂದಿದೆ ಇಲ್ಲ ಅಂತ. ಬೆಂದಾಯ್ತಲ್ಲ, ಎಷ್ಟು ಸಕ್ಕರೆ ಹಾಕೋಣ. ನೀಟಾಗಿ ಫುಲ್ ಕರಗಬೇಕು. ಆ ಥರ ನೀಟಾಗಿ ಸಕ್ಕರೆ ಕರೆದಾದ್ಮೇಲೆ ಈ ಥರ ಆಗಿದೆ ನೋಡಿ. ಇದು ತುಪ್ಪ ಹಾಕೋಬೇಕೀಗ. ಎಷ್ಟಾದರೂ ತುಪ್ಪ ಇಡಿಸುತ್ತೆ. ಆಲ್ರೆಡಿ ತುಪ್ಪ ಹಾಕಿದ್ದೀನಿ ನಾನು, ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಕರ್ಕೊಂಡಿದ್ವಿಲ್ಲ, ಇದನ್ನು ಅದಕ್ಕೆ ಹಾಕೋಣ. ಮಕ್ಕಳಿಗೆ ಕ್ಯಾರೆಟ್ ಅಂದರೆ ತುಂಬ ಒಳ್ಳೆಯದು. ತಿನ್ನಿರಿ ಅಂದರೆ ಹಂಗೆ ತಿನ್ನೋಲ್ಲ. ಈ ಥರ ಮಾಡಿಕೊಟ್ರೆ ಖುಷಿಯಿಂದ ಮಕ್ಕಳು ತಿಂತಾರೆ. ನೋಡಿ ಹೇಗಿದೆ ಕ್ಯಾರೆಟ್ ಅಲ್ವಾ. ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ರೆಡಿ ಆಯಿತು.